ಹೋರ್ಮುಜ್ ಜಲಸಂಧಿಯಲ್ಲಿ ಸ್ಕೈಲೈಟ್ ತೈಲ ಟ್ಯಾಂಕರ್ ಮೇಲೆ ಇರಾನ್ ದಾಳಿಯಲ್ಲಿ 2 ಭಾರತೀಯರು ಸಾವನ್ನಪ್ಪಿದರು. ಒಮಾನ್ನ ಮುಸಂದನ್ ದ್ವೀಪಕಲ್ಪದ ಸಮೀಪ ಪಲಾವು ಧ್ವಜ ಹಾರಿಸುತ್ತಿದ್ದ ತೈಲ ಟ್ಯಾಂಕರ್ ಮೇಲೆ ದಾಳಿ ನಡೆಯಿತು. ಇದಕ್ಕಿಂತ ಮೊದಲು ದೇಶದ ಡುಕ್ಮ್ ಬಂದರಿಗೆ ಡ್ರೋನ್ ದಾಳಿಗಳು ನಡೆದಿದ್ದವು. ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆ ಹೆಚ್ಚುತ್ತಿರುವ ಸಂದರ್ಭದಲ್ಲಿ ಒಮಾನ್ ಸಮುದ್ರಕೊಲ್ಲಿಯಲ್ಲಿ ಸ್ಕೈಲೈಟ್ ತೈಲ ಟ್ಯಾಂಕರ್ ಮೇಲೆ ನಡೆದ ದಾಳಿಯಲ್ಲಿ 2 ಭಾರತೀಯರು ಸಾವನ್ನಪ್ಪಿದ್ದಾರೆ. ಮೃತಪಟ್ಟವರನ್ನು ಬಿಹಾರದ ಕ್ಯಾಪ್ಟನ್ ಆಶಿಶ್ ಕುಮಾರ್ ಮತ್ತು ಮುಂಬೈನ ದೀಕ್ಷಿತ್ ಸೋಲಂಕಿ ಎಂದು ಗುರುತಿಸಲಾಗಿದೆ. ಅದೇ ಹಡಗಿನಲ್ಲಿ ಕೆಲಸ ಮಾಡುತ್ತಿದ್ದ ರಾಜಸ್ಥಾನದ ಸಿಬ್ಬಂದಿ ಸದಸ್ಯ ದಲೀಪ್ ಸಿಂಗ್ ಕಾಣೆಯಾಗಿರುವುದಾಗಿ ವರದಿಯಾಗಿದೆ. ಪಲಾವು ಧ್ವಜ ಹೊಂದಿದ್ದ ಈ ತೈಲ ಟ್ಯಾಂಕರ್ ಫೆಬ್ರವರಿ 22 ರಂದು ಬಂದಿದ್ದು, ಡುಕ್ಮ್ ಬಂದರಿನ ಮೇಲೆ ನಡೆದ ಡ್ರೋನ್ ದಾಳಿಗಳ ನಂತರ ಒಮಾನ್ನ ಮುಸಂದನ್ ದ್ವೀಪಕಲ್ಪದ ಸಮೀಪ ಇದನ್ನು ಹೊಡೆದಿದ್ದಾರೆ. ಮೆರಿಟೈಮ್ ಸೆಕ್ಯೂರಿಟಿ ಸೆಂಟರ್ ಘೋಷಿಸುವಂತೆ ಪಲಾವು ಗಣರಾಜ್ಯದ ಧ್ವಜ ಹಾರಿಸುತ್ತಿದ್ದ ತೈಲ ಟ್ಯಾಂಕರ್ ಸ್ಕೈಲೈಟ್ ಅನ್ನು ಮುಸಂದನ್ ಗವರ್ನರೇಟ್ನ ಖಾಸಬ್ ಬಂದರಿನಿಂದ ಉತ್ತರಕ್ಕೆ 5 ನಾಟಿಕಲ್ ಮೈಲು ದೂರದಲ್ಲಿ ಗುರಿಯಾಗಿಸಲಾಗಿದೆ. ಟ್ಯಾಂಕರ್ನಲ್ಲಿದ್ದ 20 ಮಂದಿ ಸಿಬ್ಬಂದಿ ಸದಸ್ಯರು, ಅದರಲ್ಲೂ 15 ಮಂದಿ ಭಾರತೀಯರು ಮತ್ತು 5 ಮಂದಿ ಇರಾನಿಯರು, ಎಲ್ಲರೂ ಸ್ಥಳಾಂತರಿಸಲ್ಪಟ್ಟಿದ್ದಾರೆ ಎಂದು ಒಮಾನ್ನ ಮೆರಿಟೈಮ್ ಸೆಕ್ಯೂರಿಟಿ ಸೆಂಟರ್ ಮಸ್ಕ್ ತನ್ನ ಪೋಸ್ಟ್ನಲ್ಲಿ ತಿಳಿಸಿದೆ. ಆದರೆ ಟ್ಯಾಂಕರ್ಗೆ ಏನು ತಗುಲಿತು ಎಂಬುದನ್ನು ಉಲ್ಲೇಖಿಸಿಲ್ಲ. ಇರಾನ್ ದಾಳಿಯಲ್ಲಿ ಮೃತಪಟ್ಟ 2 ಭಾರತೀಯರ ಬಗ್ಗೆ ನಮಗೆ ತಿಳಿದಿರುವುದು. ಸರ್ಕಾರ ನೀಡಿದ ಮಾಹಿತಿಯ ಪ್ರಕಾರ 2 ಸುಟ್ಟ ಶವಗಳನ್ನು ಪತ್ತೆಹಚ್ಚಲಾಗಿದೆ. ಆಶಿಶ್ ಕುಮಾರ್ ಅವರ ಶವವನ್ನು ಕ್ಯಾಪ್ಟನ್ ಕೇಬಿನ್ನಿಂದ ಪತ್ತೆ ಮಾಡಲಾಗಿದೆ. ಕುಮಾರ್ ಜನವರಿ 20 ರಂದು ಮರ್ಚೆಂಟ್ ನೇವಿಯಲ್ಲಿ ಸೇರಿದ್ದರು ಮತ್ತು ಅವರ ಮೊದಲ ನೇಮಕ ದುಬೈಯಲ್ಲಿ ಆಗಿತ್ತು. ಫೆಬ್ರವರಿ 22 ರಂದು ಅವರು ಐಮೆಲ್ ಸಂಖ್ಯೆ 933020 ಹೊಂದಿದ್ದ ಒಮಾನ್ಗೆ ತೆರಳುತ್ತಿದ್ದ ಸ್ಕೈಲೈಟ್ ಹಡಗಿನಲ್ಲಿ ಕ್ಯಾಪ್ಟನ್ ಆಗಿ ಕರ್ತವ್ಯಕ್ಕೆ ಸೇರಿದರು ಎಂದು ಅವರ ಸಹೋದರ ಆಕಾಶ್ ತಿಳಿಸಿದ್ದಾರೆ. ಮುಂಬೈನ ನಿವಾಸಿ ದೀಕ್ಷಿತ್ ಸೋಲಂಕಿ ಹಲವು ತಿಂಗಳು ಕುಟುಂಬದೊಂದಿಗೆ ಮುಂಬೈಯಲ್ಲಿ ಕಳೆದ ನಂತರ ಮತ್ತೆ ಕರ್ತವ್ಯಕ್ಕೆ ಮರಳಿದ್ದರು. ರಾಜಸ್ಥಾನದ ನಾಗೌರ್ ಜಿಲ್ಲೆಯ ಖಿನ್ವಾಟಾನ ಗ್ರಾಮದ ನಿವಾಸಿ ದಲೀಪ್ ಸಿಂಗ್ ಜನವರಿ 22 ರಂದು ಕರ್ತವ್ಯಕ್ಕೆ ಸೇರಿ ಟ್ಯಾಂಕರ್ನಲ್ಲಿ ಸಿಬ್ಬಂದಿ ಸದಸ್ಯನಾಗಿ ಕೆಲಸ ಮಾಡುತ್ತಿದ್ದರು. ದಾಳಿ ನಡೆದ ಸಮಯದಲ್ಲಿ ಸಿಂಗ್ ಅವರು ಕುಮಾರ್ ಅವರೊಂದಿಗೆ ಹಡಗಿನ ಮುಂಭಾಗದ ವಿಭಾಗದಲ್ಲಿ ಇದ್ದರು ಎಂದು ಸುದ್ದಿ ಸಂಸ್ಥೆ ಪ್ಚೆ ವರದಿ ಮಾಡಿದೆ. ಕ್ಯಾಪ್ಟನ್ ಆಶಿಶ್ ಅವರ ಮಗ ಅವರಿಗಾಗಿ ಕಾಯುತ್ತಾನೆ. ಬಿಹಾರದ ಬೆಟ್ಟಿಯಾ ನಿವಾಸಿ ಕ್ಯಾಪ್ಟನ್ ಆಶಿಶ್ ಕುಮಾರ್ 3 ಸಹೋದರರಲ್ಲಿ ಹಿರಿಯರು. ಅವರ ತಂದೆ ಅಶೋಕ್ ಕುಮಾರ್ ವಕೀಲರು ಮತ್ತು ತಾಯಿ ಸುನೀತಾ ದೇವಿ ಗೃಹಿಣಿ. ಆಶಿಶ್ ಅವರ ಪತ್ನಿ ಅನುಷು ಕುಮಾರಿ ದುಃಖದಿಂದ ಕಂಗಾಲಾಗಿದ್ದಾರೆ. ಅವರ 5 ವರ್ಷದ ಮಗ ದಕ್ಷ್ ತನ್ನ ತಂದೆಯನ್ನು ಕಾಯುತ್ತಾನೆ. ನಿತ್ವಿದ್ ಜೊತೆ ಮಾತನಾಡಿದ ಆಶಿಶ್ ಅವರ ಸಹೋದರ ಶುಭಂ, ಕುಟುಂಬವು ಭಾನುವಾರ ಮಾರ್ಚ್ 1 ಸುದ್ದಿ ಮತ್ತು ಸಾಮಾಜಿಕ ಮಾಧ್ಯಮಗಳ ಮೂಲಕ ದಾಳಿಯ ಬಗ್ಗೆ ತಿಳಿದುಕೊಂಡಿತು ಎಂದು ಹೇಳಿದರು. ದಾಳಿ ನಡೆದ ಹಡಗು ಬಯ್ಯ ಅಣ್ಣ ಆಶಿಶ್ ಇದ್ದ ಹಡಗೇನಾ ಎಂಬುದು ನಮಗೆ ಖಚಿತವಾಗಿರಲಿಲ್ಲ ಎಂದು ಶುಭಂ ಹೇಳಿದರು. ನಿನ್ನೆ ರಾತ್ರಿ ಸ್ಕೈಲೈಟ್ ಹಡಗು ಕುಟುಂಬಕ್ಕೆ ಕರೆ ಮಾಡಿ ಅದರ ಹಡಗಿನ ಮೇಲೆ ದಾಳಿ ನಡೆದಿರುವುದನ್ನು ದೃಢಪಡಿಸಿತು. ನಂತರ ಕುಟುಂಬವು ಒಮಾನ್ನಲ್ಲಿರುವ ರಾಯಭಾರ ಕಚೇರಿಯನ್ನು ಸಂಪರ್ಕಿಸಿತು. ನಿನ್ನೆವರೆಗೂ ನಾವು ಅವರನ್ನು ಕಾಣೆಯಾಗಿದ್ದಾರೆ ಎಂದು ಭಾವಿಸಿದ್ದೇವೆ, ಆದರೆ ಇಂದು ಅವರ ಸಾವಿನ ಸುದ್ದಿ ಸಂಪೂರ್ಣ ಕುಟುಂಬವನ್ನು ನಾಶಮಾಡಿದೆ ಎಂದು ಅವರು ಹೇಳಿದರು. ನಿತ್ವ ಮೂಲಕ ಶುಭಂ ಪ್ರಧಾನಮಂತ್ರಿ ಮೋದಿ, ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮತ್ತು ಬಿಹಾರ ಸರ್ಕಾರವನ್ನು ಈ ವಿಷಯದಲ್ಲಿ ಮಧ್ಯಸ್ಥಿಕೆ ವಹಿಸಲು ಮನವಿ ಮಾಡಿದ್ದಾರೆ. ಇದರಲ್ಲಿ ಮುಂಬೈನ ಕಂದಿವಲಿ ಪ್ರದೇಶದ ಸೋಲಂಕಿ ಕುಟುಂಬವು ಕೆಲವು ತಿಂಗಳಲ್ಲಿ 2ನೇ ಕುಟುಂಬ ಸದಸ್ಯನನ್ನು ಕಳೆದುಕೊಂಡ ದುಃಖದಲ್ಲಿ ಮುಳುಗಿದೆ. ಕಳೆದ ವರ್ಷ ಕೊನೆಯಲ್ಲಿ ತಾಯಿಯ ಅಂತ್ಯಕ್ರಿಯೆಗಾಗಿ ಅವರು ಮನೆಗೆ ಬಂದಿದ್ದರು ಮತ್ತು ಯುದ್ಧ ಆರಂಭಕ್ಕೂ ಮೊದಲು ಮತ್ತೆ ಕರ್ತವ್ಯಕ್ಕೆ ಸೇರಿದ್ದರು. ಈಗ ಅವರ ತಂದೆ ಮತ್ತು ಹಿರಿಯ ಸಹೋದರಿ ಬದುಕಿದ್ದಾರೆ. ರಾಜಸ್ಥಾನದಲ್ಲಿರುವ ದಲೀಪ್ ಸಿಂಗ್ ಅವರ ಮನೆಯಲ್ಲೂ ಪರಿಸ್ಥಿತಿ ಉದ್ವಿಗ್ನವಾಗಿದೆ. ನಾಗೌರ್ನ ಯುವಕನಾದ ಅವರು ಕ್ರೂಡ್ ಆಯಿಲ್ ಕಂಪನಿಯ ಹಡಗಿನಲ್ಲಿ ಕೆಲಸ ಮಾಡುತ್ತಿದ್ದರು. ವರದಿಗಳ ಪ್ರಕಾರ ಮಾರ್ಚ್ 1 ಬೆಳಿಗ್ಗೆ ಒಮಾನ್ನ ಒಂದು ಬಂದರಿನಲ್ಲಿ ಕ್ಷಿಪಣಿ ಅವರ ಹಡಗನ್ನು ಹೊಡೆದು ಸಂಪೂರ್ಣವಾಗಿ ನಾಶ ಮಾಡಿತು. ಆ ಸಮಯದಲ್ಲಿ ಸಿಂಗ್ ಅವರು ಹಡಗಿನ ಮುಂಭಾಗದಲ್ಲಿ ಕ್ಯಾಪ್ಟನ್ ಆಶಿಶ್ ಕುಮಾರ್ ಅವರೊಂದಿಗೆ ಕೆಲಸ ಮಾಡುತ್ತಿದ್ದರು ಎಂದು ಹೇಳಲಾಗಿದೆ. ಕಂಪನಿಯು ಅವರ ಕುಟುಂಬಕ್ಕೆ ಅವರು ಆಗಿನಿಂದ ಕಾಣೆಯಾಗಿದ್ದಾರೆ ಎಂದು ತಿಳಿಸಿದೆ, ಆದರೆ ಅವರ ಸಾವನ್ನು ದೃಢಪಡಿಸಿಲ್ಲ. ಹೋರ್ಮುಜ್ ಜಲಸಂಧಿ ಹೋರ್ಮುಜ್ ಜಲಸಂಧಿ ಪರ್ಷಿಯನ್ ಕೊಲ್ಲಿಯ ಸಂಕೀರ್ಣ ದ್ವಾರವಾಗಿದ್ದು, ವಿಶ್ವದ ಸುಮಾರು 5ನೇ ಭಾಗದ ತೈಲವು ಇದರ ಮೂಲಕ ಸಾಗುತ್ತದೆ. ಈ ಜಲಸಂಧಿಯ ಮೂಲಕ ಸಾಗುವ ಟ್ಯಾಂಕರ್ಗಳು ಉತ್ತರದಲ್ಲಿ ಇರಾನ್ ಗಡಿಯನ್ನು ಹೊಂದಿರುವ ಸೌದಿ ಅರೇಬಿಯಾ, ಕುವೈತ್, ಇರಾಕ್, ಕತಾರ್, ಬಹ್ರೈನ್, ಯುಎಇ ಮತ್ತು ಇರಾನ್ನಿಂದ ತೈಲ ಮತ್ತು ಅನಿಲವನ್ನು ಸಾಗಿಸುತ್ತವೆ. ಆ ತೈಲದ ಬಹುಪಾಲು ಏಷ್ಯಾಕ್ಕೆ ಹೋಗುತ್ತದೆ.
ಹೊರ್ಮುಜ್ ಜಲಸಂಧಿಯ ಮೂಲಕ ಸಾಗುವ ಸಂಚಾರದಲ್ಲಿ ಯಾವುದೇ ವ್ಯತ್ಯಯ ಉಂಟಾದರೆ ಅದು ಜಾಗತಿಕ ತೈಲ ವ್ಯಾಪಾರಕ್ಕೆ ದೊಡ್ಡ ಅಡಚಣೆಯನ್ನು ಉಂಟುಮಾಡುತ್ತದೆ.